ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಮೈ ಕೊರೆಯುವ ಚಳಿ ನಡುವೆ ಕೂಡ ಇವತ್ತು ರಾಜ್ಯದಲ್ಲಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಬೀದಿಗಿಳಿದು ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇವತ್ತು ಸಾವಿರಾರು ಮಂದಿ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರುಗಡೆ ಇರುವಂತಹ ಹೆದ್ದಾರಿಯಲ್ಲಿ ಅಂದರೆ ಫುಟ್ಪಾತ್ ಮೇಲೆ ಇವತ್ತು ಮಲಗುವ ಮೂಲಕ ಇವತ್ತು ಅಂಗನವಾಡಿ ಕಾರ್ಯಕರ್ತರು ತಮ್ಮ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅನ್ನುವಂತಹ ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ಇವತ್ತು ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದಾರೆ. ಇವತ್ತು ಮನೆಯಲ್ಲಿ ಮಕ್ಕಳನ್ನು ಎಲ್ಲವನ್ನ ಬಿಟ್ಟು ಬಂದು ಇವತ್ತು ಬೀದಿಯಲ್ಲಿ ಮಲಗುವಂತಹ ದುಸ್ಥಿತಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಕೂಡ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥದ್ದು, ICDS ಪ್ರತ್ಯೇಕ ನಿರ್ದೇಶನಾಲಯ ಮಾಡಬೇಕು ಅಂತಕ್ಕಂಥದ್ದು, ಸ್ಥಳೀಯವಾಗಿ ಅವರಿಗೆ ಇರುವಂಥ ಸಮಸ್ಯೆಗಳು ಅಂದರೆ ಈಗಾಗಲೇ ಕೂಡ ಸರ್ಕಾರ ಪ್ರತಿ ತಿಂಗಳು ಕೂಡ ಗೌರವಧನವನ್ನು ಬಿಡುಗಡೆ ಮಾಡಬೇಕು. ಈಗಾಗಲೇ ಕೂಡ 4 ತಿಂಗಳು 5 ತಿಂಗಳು ಆದ ಮೇಲೆ ಅವರಿಗೆ ಗೌರವಧನ ಸಂಬಳವನ್ನು ಕೊಡ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಕೂಡ ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ವಿತರಣೆ ಮಾಡುವಂತಹ ಮೊಟ್ಟೆಯ ದುಡ್ಡನ್ನು ಸಮರ್ಪಕವಾಗಿ ತಿಂಗಳಿಗೆ ಬಿಡುಗಡೆ ಮಾಡಬೇಕು. ತರಕಾರಿ ಹಣವನ್ನು ತಿಂಗಳಿಗೆ ಬಿಡುಗಡೆ ಮಾಡಬೇಕು. ಬಹುತೇಕ ಇವತ್ತು ಮೂಲಭೂತ ಸಮಸ್ಯೆಗಳ ಕೊರತೆ ಇದೆ. ಅಂಗನವಾಡಿ ಕೇಂದ್ರಗಳು ಬಹುತೇಕ ಬಾಡಿಗೆ ಕಟ್ಟಡಗಳಲ್ಲಿ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಬಾಡಿಗೆಯನ್ನು ಪ್ರತಿ ತಿಂಗಳು ಕೂಡ ಕೊಡಬೇಕು. ಈ ರೀತಿಯ ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ಇವತ್ತು ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರುಗಡೆ ಇರುವಂಥ ಹೆದ್ದಾರಿ ಬದಿ ಅವರು ಒಂದು ರೀತಿ ಇವತ್ತು ಬೀದಿ ಬದಿ ಬಿಕಾರಿಗಳು ಮಾಡುವಂತಹ ರೀತಿಯಲ್ಲಿ ಇವತ್ತು ಪಾಪ ಮನೆ ಮಠವನ್ನು ಎಲ್ಲವನ್ನ ಬಿಟ್ಟು ಬಂದು ಇವತ್ತು ಅಹೋರಾತ್ರಿ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಇವತ್ತು ನಮ್ಮ ಜೊತೆ ಅವರಿದ್ರೆ ಅವ್ರನ್ನೇ ಮಾತಾಡಿಸುವಂಥ ಕೆಲಸವನ್ನು ಮಾಡೋಣ. ಮೇಡಮ್, ಯಾಕೆ ಈ ದುಸ್ಥಿತಿ ಇವತ್ತು ಮಧ್ಯರಾತ್ರಿ ಆಗಿದೆ? ಹೆಣ್ಣುಮಕ್ಕಳು ಮಧ್ಯರಾತ್ರಿ ಓಡಾಡಿದ್ರೆ ಸ್ವತಂತ್ರ ಬರುತ್ತೆ ಅಂತ ಹೇಳ್ತಿದ್ರು. ಇವತ್ತು ಮಧ್ಯರಾತ್ರಿ ಬಂದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಇದೆಯಲ್ಲ, ಯಾಕೆ ಈ ಪರಿಸ್ಥಿತಿ, ಯಾಕೆ ನಿಮ್ಮ ಪ್ರತಿಭಟನೆ ಅಂತ? ಇವತ್ತು ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಸರ್. ಇವತ್ತು ನಮ್ಮ ಆಳ್ತಾ ಇರುವಂಥ ಸರ್ಕಾರಗಳು ಅಧಿಕಾರಕ್ಕೆ ಬರೋ ಮೊದಲು ಮಾತಾಡ್ತಾರೆ ನಾವೆಲ್ಲ ಕೂಡ ಹೆಣ್ಮಕ್ಳ ಪರವಾಗಿದ್ದೀವಿ ಅಂತ. ಆದರೆ ನಾವೆಲ್ಲ ಕೂಡ ಹೆಣ್ಮಕ್ಳಾಗಿ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತದೆ. ಇವತ್ತು ರಾತ್ರೋರಾತ್ರಿ MLAಗಳು MP ಗಳ ಸಂಬಳವನ್ನು ದುಪ್ಪಟ್ಟು ಮಾಡ್ಕೊತಾರೆ. ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೋಟಿಗಟ್ಟಲೆ ಅವ್ರಿಗೆ ಇದನ್ನು ಟ್ಯಾಕ್ಸ್ ಇದು ಕ್ಯಾನ್ಸಲ್ ಮಾಡ್ತಾರೆ. ಆದರೆ ಬಡಪಾಯಿಗಳು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರ ಅಹವಾಲನ್ನು ಕೇಳಿಸ್ಕೊಳ್ಳೋಕ್ಕೆ ನಮ್ಮ ಸರ್ಕಾರಗಳಿಗೆ ಯಾರಿಗೂ ಕೂಡ ಕಿವಿನೂ ಇಲ್ಲ, ಕಣ್ಣೂ ಇಲ್ಲ ಅಂತ ಹೇಳಬೇಕಾಗ್ತದೆ. ಇವತ್ತು ಪ್ರತಿ ವರ್ಷ ಕೂಡ ಇವತ್ತು ICDS ಯೋಜನೆ ಹುಟ್ಟಿ 50 ವರ್ಷ ಆಯಿತು. 50 ವರ್ಷ ಆಗಿರುವಂಥ ಈ ಯೋಜನೆಯನ್ನು ಇವತ್ತು ಅಪ್ಗ್ರೇಡ್ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದರೆ ಇವತ್ತು ಇನ್ಕ್ರೀಡ್ ಮಾಡೋದಕ್ಕೆ ಸರ್ಕಾರಗಳು ಹೊರಟಿದ್ದಾವೆ. ಇವತ್ತು ICDS ಯೋಜನೆಗೆ ಕೊಡ್ತಾ ಇದ್ದಂಥ ಅನುದಾನವನ್ನು ಪ್ರತಿ ವರ್ಷ ಕೂಡ 50% ಕಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಅದ್ರ ಭಾಗವಾಗಿ ಇವತ್ತು 4 ತಿಂಗಳಾದರೂ ಕೂಡ ಸಂಬಳ ಇಲ್ಲದೆ ನಾವು ಒದ್ದಾಡುವಂಥ ಪರಿಸ್ಥಿತಿ ಇದೆ. ಇವತ್ತು ನಾವು ಕಡಿಮೆ ಸಂಬಳಕ್ಕೆ ದುಡಿದ್ರೂ ಕೂಡ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ದಾರೆ. ಇವತ್ತು ಈ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಹೆಣ್ಮಕ್ಳು ಈಗ ಬಡ ಕುಟುಂಬದಿಂದ ಬಂದಿರೋಂಥವರು, ವಿಧವೆಯರು ಮತ್ತು ತುಂಬ ಹೀನಾಯ ಸ್ಥಿತಿಯಿಂದ ಬಂದಿರೋಂಥವರೇ ಇದ್ದಾರೆ ವಿನಃ ಯಾರೂ ಕೂಡ ಮನೆಯಲ್ಲಿ ಕೆಲಸ ಶ್ರೀಮಂತರಾಗಿ ಬಂದು ಯಾರೂ ಕೂಡ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿಲ್ಲ. ಇದನ್ನೇ ನಂಬ್ಕೊಂಡು ಕೆಲಸ ಮಾಡುವಂಥ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇವತ್ತು 4 ತಿಂಗಳಾದರೂ ಕೂಡ ಗೌರವಧನ ಕೊಡಲ್ಲ ಅಂತಂದರೆ ಎಂಥ ಸರ್ಕಾರಗಳು, ಎಂಥ ಮಾನಗೆಟ್ಟ ಸರ್ಕಾರಗಳು ಅಂತಂದ್ಬಿಟ್ಟು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಕೋಳಿ ಮೊಟ್ಟೆ ಕೊಡಬೇಕು, ಪ್ರತಿ ತಿಂಗಳು ಕೂಡ ಗರ್ಭಿಣಿ ಬಾಣಂತರಿಗೆ 25 ಮೊಟ್ಟೆಯನ್ನು ಕೊಡಬೇಕು. ಮತ್ತು ಮಕ್ಕಳಿಗೆ ಮಂಗಳವಾರ ಶುಕ್ರವಾರ ಪ್ರತಿದಿನ ಕೂಡ ನಾವು ಮಕ್ಕಳಿಗೆ ಕೊಡಬೇಕಾಗ್ತದೆ. ಇವತ್ತು ಕೋಳಿ ಮೊಟ್ಟೆ ದುಡ್ಡು, ಕೋಳಿ ಮೊಟ್ಟೆ ಹಣ 7 ರೂಪಾಯಿ ಆಗಿದೆ. ಆದರೆ ಇವತ್ತು ಸರ್ಕಾರ ಕೊಡೋವಂಥದ್ದು 6 ರೂಪಾಯಿ. ಅದನ್ನು ಕೂಡ ತಿಂಗಳು ಕೊಡೋದಿಲ್ಲ. 3 ತಿಂಗಳಾಗಲಿ 6 ತಿಂಗಳಾಗಲಿ ಕೂಡ ಇವತ್ತು ಆ ಹಣವನ್ನು ಬಿಡುಗಡೆ ಮಾಡೋಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಕೂಡ ಕೊಡೋಕ್ಕೆ ದುಡ್ಡು ಇರ್ತದೆ ಇವ್ರ ಹತ್ರ. ಅಂಗನವಾಡಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೆಣ್ಮಕ್ಳು ದುಡಿತಾ ಇದ್ದಾರೆ, ಇಡೀ ಸಂಸಾರದ ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಅಂಥವ್ರಿಗೆ ಕೊಡಬೇಕು ಅನ್ನೋಂಥ ಮನಸ್ಥಿತಿಗಳು ನಮ್ಮ ಸರ್ಕಾರದಲ್ಲಿಲ್ಲ. ಇವತ್ತು ಕೇಂದ್ರ ಸರ್ಕಾರದವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ನಾವೆಲ್ಲ ಕೂಡ ಬೇಟಿಗಳಾಗಿ ಅವ್ರಿಗೆ ಕಾಣಿಸ್ತಾ ಇಲ್ಲ. ಮತ್ತು ಇವತ್ತು ರಾಜ್ಯ ಸರ್ಕಾರಗಳು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳೆಲ್ಲ 6ನೇ ಗ್ಯಾರಂಟಿಯಾಗಿ ನಾವು ಅಂಗನವಾಡಿ ಕಾರ್ಯಕರ್ತೆಯರಿಗೆ
ಚುನಾವಣಾ ಪ್ರಣಾಳಿಕೆಯಲ್ಲೇ ಅವರು ಅನೌನ್ಸ್ ಮಾಡಿದ್ದಾರೆ. 6ನೇ ಗ್ಯಾರಂಟಿಯಾಗಿ ನಾವು 15,000 ರೂಪಾಯಿ ಕೊಡ್ತೀವಿ ಅಂತ, ಸಹಾಯಕಿಯರಿಗೆ 10,000 ರೂಪಾಯಿ ಕೊಡ್ತೀವಿ ಅಂತ. ಇದುವರೆಗೂ ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಕೂಡ ಸರ್ಕಾರದಲ್ಲಿ ಮಾಡೋವಂಥ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ, ಎಲ್ಲ ಅಂಗನವಾಡಿ ನೌಕರರು ಕೂಡ ಗ್ರ್ಯಾಜುಟಿಗೆ ಅರ್ಹರು ಅಂತ ಒಂದು ಆದೇಶ ಬಂದಿದೆ. 2022 ಏಪ್ರಿಲ್ 25ನೇ ತಾರೀಕು ಆದೇಶ ಆಗಿರುವಂಥದ್ದು. ನಾವು ಆಗಲೇ ಬೀದಿಗಿಳಿದು ಹೋರಾಟ ಮಾಡಿದ್ದೀವಿ. ನಮ್ಮ ರಾಜ್ಯ ಸರ್ಕಾರ ಕೂಡ ಆದೇಶ ಕೊಡ್ತು, ನಿಮಗೆಲ್ಲ ಕೂಡ ಗ್ರ್ಯಾಜುಟಿ ಕೊಡ್ತೀವಿ ಅಂತ. ಆದರೆ ಆರ್ಥಿಕ ಇಲಾಖೆ ಕಳಿಸಿದ್ದೀವಿ ಅಂತಂದವ್ರು ಇದುವರೆಗೂ ಕೂಡ ಆ ವರ್ಕರ್ಸ್ ಖಾತೆಗಳಿಗೆ ಹಣ ಬರೋಕ್ಕೆ ಇನ್ನೂ ಕೂಡ ಪುರ್ಸತ್ತಾಗಿಲ್ಲ. ಮತ್ತು ಇವತ್ತು NPS ಲೈಟ್ ಅಂತ ಜಾರಿ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ. ಇಡೀ ದೇಶದಲ್ಲಿ ಎಲ್ಲೂ ಕೂಡ NPS ಲೈಟ್ ಅಂಗನವಾಡಿ ವರ್ಕರ್ಸ್ ಜಾರಿ ಮಾಡಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ. ಅವ್ರಿಗೆ ಕನಿಷ್ಠ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಿಲ್ಲ. ಇವತ್ತು 2016ರಿಂದ ಯಾರೆಲ್ಲ ಅಪಾಯಿಂಟ್ ಆಗಿದ್ದಾರೆ ಏಪ್ರಿಲ್ 1ನೇ ತಾರೀಕಿಂದ ಅವ್ರಿಗೆ ಇದನ್ನು ಅಳವಡಿಸಿಲ್ಲ. ಮತ್ತು ಇದ್ದೇ ಯಾರೆಲ್ಲ ಇದ್ದರೂ ಅವ್ರಿಗೆ ಅಳವಡಿಸಿರೋದ್ರಲ್ಲಿ ಎಲ್ಲ ಕೂಡ ಅಧೋಗತಿಯಾಗಿದೆ. ಕೆಲವ್ರಿಗೆ NPS ಲೈಟ್ ಕಟ್ಟಾಗಿದೆ, ಅವ್ರಿಗೆ ಕಾರ್ಡ್ ಬಂದಿಲ್ಲ. ಕೆಲವ್ರಿಗೆ ಹಣ ಇದು ಬರ್ತಾ ಇದೆ, ಅವ್ರಿಗೆ NPS ಇದನ್ನು ಮಾಡಿಲ್ಲ. ಈ ಥರ ನಮ್ಮ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇವತ್ತು ಅದನ್ನು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಇವತ್ತು 40 ವರ್ಷ, ಇವತ್ತು 35 ವರ್ಷ ದುಡಿದು ಮನೆಗೆ ಹೋದರೆ ಇವತ್ತು ಎಷ್ಟೋ ಜನ ನಮ್ಮ ಅಂಗನವಾಡಿ ವರ್ಕರ್ಸು ಅಥವಾ ಸಹಾಯಕಿಯರು ಊಟ ಹಾಕೋರು ಇಲ್ದಿರ ಇವತ್ತು ಹಲವಾರು ಏನು ಬೀದಿಯಲ್ಲಿ ಬಿದ್ದಿರೋವಂಥ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ. ಒಂದು ಇಲಾಖೆಯಲ್ಲಿ 40 ವರ್ಷ 45 ವರ್ಷ ದುಡಿಸ್ಕೊಂಡಿರೋವಂಥ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇವತ್ತು ಬರೀ ಕೈಯಿಂದ ಮನೆಗೆ ಕಳ್ಸೋಕ್ಕೆ ನಾವು ಕೂಡ ಹೆಣ್ಮಕ್ಳು ಅಂತ ಗುರುತಿಸ್ಬೇಕು ಅಂತಂದ್ಬಿಟ್ಟು, ಮತ್ತು ಇವತ್ತು ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಅಂಗನವಾಡಿ ವರ್ಕರ್ಸ್ ಬಗ್ಗೆ ತೀರ್ಮಾನ ಮಾಡಬೇಕು, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಂದ್ಬಿಟ್ಟು ಇವತ್ತು ಅಹೋರಾತ್ರಿ ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೀವಿ. ಇದಿಷ್ಟು ಇವತ್ತು ಇಲ್ಲಿನ ಅಂಗನವಾಡಿ ಕಾರ್ಯಕರ್ತರ ಡಿಮ್ಯಾಂಡ್ಸ್ ಆಗಿರುವಂಥದ್ದು. ಸಹಜವಾಗಿ ಇವತ್ತು ಮೈ ಕೊರೆಯುವ ಚಳಿ ನಡುವೆ ಕೂಡ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಅಹೋರಾತ್ರಿ ಪ್ರತಿಭಟನೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.